ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂಬರಿಂ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹ್ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚನಮಾಮ್ಯಂ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಯಥಾ ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕರ್ಮಾದ್ಗುರುಶ್ಚ ಪ್ರಣಮಾಮಿ ಮೂರ್ಧ್ನಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇ ತಾಪತ್ರಯಾಪಂ ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯತರಣಿರ್ಭಾಸದಾನ್ನೋ ವೃದಂಬರೇ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗರಿಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾತ್ ಸಿದ್ಧೇ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ. ನಿನ್ನೆ ನಾವು ನೋಡಿದ್ದು ವಿದ್ಯಾ ವಿನಯ ಸಂಪನ್ನನಾಗಿರತಕ್ಕಂಥ ಬ್ರಾಹ್ಮಣ, ಗೋವು, ಆನೆ, ನಾಯಿ, ಚಂಡಾಲ ಇವರೆಲ್ಲರಿಗೂ ಕೂಡ ಪಂಡಿತರು ಸಮದರ್ಶಿಗಳಾಗಿರಬೇಕು. ಸಾಮ್ಯದರ್ಶಿಗಳಲ್ಲ, ಸಮದರ್ಶಿಗಳಾಗಿರಬೇಕು. ಸಾಮ್ಯವನ್ನು ನೋಡಬಾರದಂತೆ. ಅಲ್ಲಿ ಶಬ್ದ ಸಮ ಅಂತಿದೆ. ವಾದಿರಾಜರು ಇದಕ್ಕೆ ವ್ಯಾಖ್ಯಾನ ಮಾಡುವಾಗ ನೋಡಿ, ಇಲ್ಲಿ ಸಮ ಅಂತ ಹಾಕಿದ್ದಾರೆ, ಸಾಮ್ಯ ಅಂತ ಹಾಕಲಿಲ್ಲ. ಆದ್ದರಿಂದ ಎಲ್ಲರನ್ನು ಕೂಡ ಸಮಾನವಾಗಿ ನೋಡಬೇಡಿ, ಸಾಮ್ಯ ದರ್ಶನ ಅಂತ ಹೇಳಬೇಕಾಗಿತ್ತು. ಹಾಗೆ ಹೇಳಿಲ್ಲ, ಸಮದರ್ಶನ, ಸಮವನ್ನು ನೋಡಬೇಕು. ಸಮ ಯಾವುದು ಅಂತಂದ್ರೆ ಮುಂದಿನ ಪದ್ಯದಲ್ಲೇನೆ ಬರ್ತದೆ, ನಿರ್ದೋಷಮ್ಮಿ ಸಮಂ ಬ್ರಹ್ಮ. ಸಮ ಅಂತಂದ್ರೆ ಏನು? ನಿರ್ದೋಷತ್ವೇನ ಸಮಾನವಾಗಿರತಕ್ಕಂಥ ಬ್ರಹ್ಮ, ಪರಮಾತ್ಮ, ಭಗವಂತ. ಸಮ ಅಂದ್ರೆ ಏನು? ಅವನು ಸಮ. ಯಾರಿಗೆ ಸಮ? ತನಗೆ ತಾನೇ ಸಮ, ಇನ್ನೊಬ್ಬನಿಗೆ ಸಮ ಅಲ್ಲ. ಹೌದಾ? ಅಸಮಾನ. ಅವನಿಗೆ ಯಾರು ಸಮರೇ ಇಲ್ಲ. ಅದೇ ಮುಂದಕ್ಕೆ ನಹ್ಯಸ್ತಿ ಅಭ್ಯಧಿಕ ಕುತೋನ್ಯ ಅಂತ. ಅಭ್ಯಧಿಕ ನ ತ್ವತ್ಸಮೋಸ್ತಿ ಅಭ್ಯಧಿಕ ಕುತೋನ್ಯ. ನಿನಗೆ ಸಮ ಅಂದ್ರೆ ಇಲ್ಲ, ಇನ್ನು ನಿನಗಿಂತ ದೊಡ್ಡವರು ಯಾರಿದ್ದಾರೆ ಅಂತ ಅರ್ಜುನ ಹೇಳ್ತಾನೆ. ಪರಮಾತ್ಮನಿಗೆ ಸಮ ಅಂದ್ರೆ ಯಾರಿಲ್ಲ, ಅವನಿಗೆ ಅವನೇ ಸಮ. ಅವನಿಗೆ ಅವನೇ ಸಮ ಅಂದ್ರೆ ಅರ್ಥವೇನು? ಅವನ ಎಲ್ಲ ರೂಪಗಳು ಒಂದಕ್ಕೊಂದು ಸಮ. ಹೇಗೆ ಸಮಾನ? ಇದು ಹೇಗೆ ನಿರ್ದೋಷವೋ ಹಾಗೆ ಇನ್ನೊಂದು ಕೂಡ ನಿರ್ದೋಷ. ಅದು ಹೇಗೆ ನಿರ್ದೋಷನೋ ಹಾಗೆ ಇನ್ನೊಂದು ರೂಪನೂ ಕೂಡ ನಿರ್ದೋಷ. ಹಾಗಿದ್ರೆ ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿಗಳಲ್ಲಿ ಯಾವ ರೂಪಗಳಲ್ಲಿಯೂ ಒಂದಿಷ್ಟೂ ಕೂಡ ತಾರತಮ್ಯ ಇಲ್ಲ, ಎಲ್ಲವೂ ಕೂಡ ಸಮಾನ, ನಿರ್ದೋಷತ್ವೇನ ಸಮಾನ. ನಿರ್ದೋಷಮ್ಮಿ ಸಮಂ ಬ್ರಹ್ಮ. ಇದನ್ನು ಹೇಳಿ ಇಹೈವ ತೈರ್ಜಿತ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ ನಿರ್ದೋಷಮ್ಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ. ಇಹೈವ ತೈರ್ಜಿತ ಸರ್ಗ. ಈ ಜನ್ಮದಲ್ಲಿಯೇನೇ ಅವರು ಜನನ ಮರಣಗಳನ್ನು ಮೀರ್ತಾರೆ, ಗೆದ್ದು ಬಿಡ್ತಾರೆ. ಅಂದರೆ ಜನನ ಮರಣಗಳಿಂದ ಮುಕ್ತರಾಗುತ್ತಾರೆ ಇದೇ ಜನ್ಮದಲ್ಲಿ. ಇದು ಸಾಧ್ಯವೇ? ಇದು ಕೃಷ್ಣ ಹೇಳ್ತಿದ್ದಾನೆ. ಇದು ಈ ಜನ್ಮದಲ್ಲಿನೇ ನಿಮಗೆ ಮುಕ್ತಿ. ಯಾವಾಗ? ನಿರ್ದೋಷವಾಗಿರ್ತಕ್ಕಂತಹ ಬ್ರಹ್ಮ ಪರಮಾತ್ಮ ಎಲ್ಲರಲ್ಲೂ ಒಂದೇ ರೀತಿ ಇರ್ತಾನೆ, ನಿರ್ದೋಷನಾಗಿಯೇ ಇರ್ತಾನೆ, ತಾರತಮ್ಯ ಇಲ್ಲ, ಅರ್ಥಾತ್ ಭೇದವೇ ಇಲ್ಲ. ಒಬ್ಬನೇ ಪರಮಾತ್ಮ ಎಲ್ಲರಲ್ಲೂ ಇದ್ದಾನೆ. ಹೀಗೆ ತಿಳಿದು ಬಿಟ್ರೆ ಇದೇ ಜನ್ಮದಲ್ಲಿ ನಿಮಗೆ ಮುಕ್ತಿ. ಇದು ಹಾಗೆ ಹೇಳ್ತಾನೆ. ಇದು ಸ್ತೋತ್ರ ಅಂತ ಹೇಳಿದರು ಶ್ರೀಮದ್ ಆಚಾರ್ಯರು. ಹೇಳಿದರು ಸ್ತೋತ್ರ ಮಾಡೋದು ಯಾಕೆಂದರೆ ವಿಶೇಷ ಅಲ್ಲಿ ತಾತ್ಪರ್ಯ ಇದೆ ಅಂತ ತೋರಿಸೋದು, ಸುಮ್ಮನೆ ಹೋಗೋದಲ್ಲ. ಹೋಗೋದು ಯಾಕೆ ಅಂತಂದರೆ ಇದನ್ನು ಬಹಳ ತಿಳ್ಕೊಳ್ಬೇಕಿದು. ಈ ವ್ಯತ್ಯಾಸ ನೀವು ಮಾಡಿದ್ರಿ ಅಂತಂದರೆ ಬಹಳ ಅನರ್ಥ ಅಂತ ಹೇಳ್ತಾರೆ. ಪರಮಾತ್ಮ ರೂಪಗಳಿಗೆ ಭೇದ ಇದೆ, ವ್ಯತ್ಯಾಸ ಇದೆ ಅಂತ ಏನಾದರೂ ತಿಳ್ಕೊಂಡ್ರೆ ಬಹಳ ಅನರ್ಥ ಇದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಕೂಡುದು ಅಂತನ್ನೋದು ಬಹಳ ತಾತ್ಪರ್ಯ ಇದೆ. ಅದಕ್ಕೆ ಆ ಒಂದು ವಿವಕ್ಷೆ ಇದೆ, ಆದರ ಇದೆ. ಆ ಆದರದಿಂದ ಸುಮ್ಮನೆ ಹೋಗೋದು
ಇದೇ ಜನ್ಮದಲ್ಲಿ ನಿಮಗೆ ಮುಕ್ತಿ ಸಿಕ್ಕಿಬಿಡ್ತದೆ ಅಂತ. ಇದೇ ಜನ್ಮದಲ್ಲಿ ಮುಕ್ತಿ ಸಿಗುವುದಿಲ್ಲ. ಕೊನೆಗೆ ಏನೋ ಪ್ರಾರಬ್ಧ ಕರ್ಮ ಎಷ್ಟಿದೆ, ಬೆಟ್ಟದಷ್ಟಿದೆ. ಅದನ್ನೆಲ್ಲ ಅನುಭವಿಸಿ ಅನುಭವಿಸಿ ಖರ್ಚಾದ ಮೇಲೇನೆ ಮೋಕ್ಷಕ್ಕೆ ಹೋಗಬೇಕು. ಇದೇ ಜನ್ಮದಲ್ಲಿ ಅಪರೋಕ್ಷ ಬಂದರೆ ಇದೇ ಜನ್ಮದಲ್ಲಿ ಮೋಕ್ಷ ಯಾರಿಗೂ ಕೂಡ ಇಲ್ಲ. ಪ್ರಾರಬ್ಧ ಕರ್ಮ ಇದ್ದೇ ಇದೆ, ಅದಕ್ಕೋಸ್ಕರ ಬೇರೆ ಬೇರೆ ಜನ್ಮ ತಳಿಲೇಬೇಕು. ಆದರೆ ಏವ ಅಂತ ಇದ್ದಾರೆ. ಅದು ಕೇವಲ ಸ್ತುತಿ ಮಾಡಿದ್ದು. ನಿರ್ದೋಷಮ್ಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಈಗ ಸಮ ಬುದ್ಧಯ ಅಂತ ಸಮದರ್ಶಿನ ಅಂತ ಹೇಳಿದರು. ಸಮದರ್ಶಿಗಳಿಗೆ ಇಲ್ಲಿಯೇ ಮುಕ್ತಿ ಅಂತಂದ್ರಿ. ಆದರೆ ಬ್ರಹ್ಮಜ್ಞಾನದಿಂದಲೇ ಮುಕ್ತಿ ಅಂತ ಹೇಳೋದು ಸಮದರ್ಶಿಗಳಿಗೂ ಕೂಡ ಮುಕ್ತಿ ಅಂತಂದರೆ ಇದು ಏನೋ ವಿರುದ್ಧ ಆಯ್ತಲ್ಲ ಅಂತ ಶಂಕ ಮಾಡಿಕೊಂಡು ತಾನೇ ಉತ್ತರ ಕೊಡ್ತಾನೆ. ಸಮಜ್ಞಾನ ಅಂದ್ರು ಬ್ರಹ್ಮಜ್ಞಾನ ಅಂದ್ರು ಒಂದೇ. ಯಾಕೆಂದ್ರೆ ಸಮ ಅಂದ್ರು ಬ್ರಹ್ಮ ಅಂದ್ರು ಒಂದೇ, ಬ್ರಹ್ಮನೇ ಸಮ. ಆದ್ದರಿಂದ ಸಮದರ್ಶಿ ಯಾರಿದ್ದಾನೆ ಅವನು ಬ್ರಹ್ಮದರ್ಶಿ, ಅವನು ಬ್ರಹ್ಮಜ್ಞಾನಿ, ಅವನಿಗೆ ಮೋಕ್ಷ ಅಂತೇಳಿ ಹೇಳಿದ್ರೆ ತಪ್ಪೇನಲ್ಲ. ತಪ್ಪು ಎಲ್ಲಿ ಅಂತಂದರೆ ಇದೇ ಜನ್ಮದಲ್ಲಿ ಮೋಕ್ಷ ಅಂತ ಅನ್ನೋದು ತಪ್ಪು, ಅಷ್ಟು ಮಾತ್ರ ತಪ್ಪು. ಅದು ಅತಿಶಯೋಕ್ತಿ, ಹೊಗಳುವ ದೃಷ್ಟಿಯಿಂದ ಹೇಳಿದ್ದು. ಆದ್ದರಿಂದ ನಿರ್ದೋಷಮ್ಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ. ಅವರು ಬ್ರಹ್ಮನಲ್ಲಿ ಇದ್ದಾರೆ ಅಂದರೆ ಬ್ರಹ್ಮನಲ್ಲಿ ಮನಸ್ಸಿನಿಂದ ಇದ್ದಾರೆ ಅಂದರೆ ಬ್ರಹ್ಮನನ್ನೇ ಧ್ಯಾನ ಮಾಡ್ತಿರ್ತಾರೆ. ಎಲ್ಲಿ ನೋಡಿದರೂ ಕೂಡ ಬ್ರಹ್ಮನನ್ನೇ ನೋಡ್ತಾರೆ. ಇಲ್ಲಿಯೂ ಕೂಡ ಪರಬ್ರಹ್ಮ ಇದ್ದಾನೆ, ನಾರಾಯಣ ಇದ್ದಾನೆ, ಅಲ್ಲಿಯೂ ಕೂಡ ನಾರಾಯಣ ಇದ್ದಾನೆ. ಹಾಗೆ ಇವನು ಹೇಗೆ ನಿರ್ದೋಷನೋ ಹಾಗೆ ಅವನು ಕೂಡ ನಿರ್ದೋಷ. ಅವನ ಅಭಿವ್ಯಕ್ತಿಯಲ್ಲಿ ತಾರತಮ್ಯ ಇರಬಹುದು, ಅದು ಯಾವುದರಿಂದಾಗಿ ಜೀವ ತಾರತಮ್ಯ ಪ್ರಯುಕ್ತವಾಗಿ. ಜೀವನದಲ್ಲಿ ತಾರತಮ್ಯ ಇದ್ದೇ ಇದೆ, ಅದನ್ನು ನಾವು ಇಲ್ಲ ಅಂತ ಹೇಳೋದಿಲ್ಲ. ಅದು ಮುಂದಿನ ಅಧ್ಯಾಯದಲ್ಲಿ ಏನೋ 6ನೇ ಅಧ್ಯಾಯದಲ್ಲಿ ಬಹಳ ಜೀವ ತಾರತಮ್ಯದ ಬಗ್ಗೆ ಹೇಳ್ತಾರೆ. ಪರಮಾತ್ಮನಲ್ಲಿ ತಾರತಮ್ಯ ಇಲ್ಲ ಅಂತ ಈ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ. ಪರಮಾತ್ಮನ ರೂಪಗಳಲ್ಲಿ ತಾರತಮ್ಯ ಇಲ್ಲ, ತಾರತಮ್ಯ ನೋಡಬಾರದು, ನೋಡಿದರೆ ಅನರ್ಥ ಅಂತಂದ್ರು. ಮುಂದಿನ ಅಧ್ಯಾಯದಲ್ಲಿ ಜೀವನಲ್ಲಿ ತಾರತಮ್ಯ ಇದೆ, ಅಲ್ಲಿ ತಾರತಮ್ಯ ನೋಡದೆ ಹೋದರೆ ಅನರ್ಥ. ಜೀವನಲ್ಲಿ ತಾರತಮ್ಯ ನೋಡದೆ ಹೋದರೆ ಅನರ್ಥ, ಪರಮಾತ್ಮನಲ್ಲಿ ತಾರತಮ್ಯ ನೋಡಿದರೆ ಅನರ್ಥ. ಇಷ್ಟು ವ್ಯತ್ಯಾಸ ಇದೆ. ಅದು ಮುಂದಿನ ಅಧ್ಯಾಯದಲ್ಲಿ ಅದನ್ನು ಹೇಳ್ತಿದ್ದಾರೆ. ಆದ್ದರಿಂದ ಇಲ್ಲೀಗ ಏನು ಹೇಳ್ತಿದ್ದಾರೆ, ಬ್ರಹ್ಮನಲ್ಲಿ ತಾರತಮ್ಯವನ್ನು ತಿಳ್ಕೊಳ್ಬಾರದು. ತಾರತಮ್ಯವನ್ನು ತಿಳ್ಕೊಂಡ್ರೆ ಅನರ್ಥವಾಗ್ತದೆ. ಹೇಗೆ ಅನರ್ಥ ಆಗುತ್ತೆ ಅದು ನೋಡಬೇಕು. ಅದನ್ನು ಹೇಳ್ತಿದ್ದಾರೆ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿ ಅಸಮ್ಮೂಢೋ ಬ್ರಹ್ಮಣಿ ಸ್ಥಿತ. ನ ಪ್ರಹೃಷ್ಯೇತ್ ಪ್ರಿಯಂ ಪ್ರಾಪ್ಯ. ಒಳ್ಳೇದು ಸಿಕ್ಕಿದ್ರೆ ಈಗ ನಾವು ಉಬ್ಬಿ ಬಿಡ್ತೇವೆ, ಏನಾದರೂ ಕಷ್ಟ ಬಂತು ಅಂತಂದರೆ ಕುಗ್ಗುತ್ತೇವೆ. ಆ ಹಿಗ್ಗುವುದು ಕುಗ್ಗುವುದು ಎಲ್ಲ ಯಾವುದರಿಂದಾಗಿ? ಅದು ಸುಖ ದುಃಖ ಬಂದಾಗ ಹಿಗ್ಗುವುದು ಕುಗ್ಗುವುದು ಎಲ್ಲ ಇದೆ, ಸರಿ. ಆದರೆ ಇದು ಬರಲಿಕ್ಕೆ ಕಾರಣ ಏನು? ಹಿಗ್ಗುವುದು ಕುಗ್ಗಲಿಕ್ಕೆ ಕಾರಣ ಏನು ಅಂತಂದರೆ ಅಸಮ್ಮೂಢ. ಸಮೋಹ ಇರಕೂಡದು. ಈ ಸಮೋಹದಿಂದಾಗಿ ಬಂದಿರೋದು. ಸಮೋಹ ಹೇಗೆ? ಈಗ ಒಬ್ಬರಿಂದ ನಮಗೆ ಉಪಕಾರ ಆಯಿತು, ನಮಗೆ ಅವರು ಉಪಕಾರ ಮಾಡಿದರು, ಇನ್ನೊಬ್ಬ ನಮಗೆ ಅಪಕಾರ ಮಾಡಿದ್ದಾನೆ. ಯಾರು ಉಪಕಾರ ಮಾಡಿದ್ದಾನೆ ಅವನನ್ನು ನೋಡಿದಾಗ ಆನಂದ ಆಗ್ತದೆ, ಹಿಗ್ಗುತ್ತೇವೆ. ಯಾರು ಅಪಕಾರ ಮಾಡಿದ್ದಾನೆ ಅವನನ್ನು ನೋಡಿದಾಗ ನಮಗೆ ಕೋಪ ಬರ್ತದೆ, ದುಃಖ ಬರ್ತದೆ, ಕುಗ್ಗುತ್ತೇವೆ ಇತ್ಯಾದಿಗಳೆಲ್ಲ. ಈ ವ್ಯತ್ಯಾಸ ಯಾಕೆ ಬಂತು? ಈ ಪರಮಾತ್ಮ ನಿರ್ದೋಷನಾಗಿರತಕ್ಕಂಥ ಭಗವಂತ ಅವರಲ್ಲಿ ಇದ್ದಾನೆ ಅಂತ ನೋಡದೇ ಇದ್ದುದರ ಫಲ. ಅವರಲ್ಲಿ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಿದ್ರೆ ಆವಾಗ ನಿಮಗೆ ಅವನು ಮಾಡ್ತಕ್ಕಂಥದ್ದು ಉಪಕಾರ ಪ್ರತ್ಯುಪಕಾರ ಇತ್ಯಾದಿಗಳೆಲ್ಲ, ಅಪಕಾರ ಆಗಲಿ ಯಾವುದೂ ಕೂಡ ಅಯ್ಯೋ ಅವನು ಮಾಡಿದ್ದಲ್ಲ, ಅವನಲ್ಲಿ ಇರತಕ್ಕಂಥ ಭಗವಂತ ಮಾಡಿದ್ದು. ಅವನೇನು ಮಾಡ್ತಾನೆ? ನಾನೇ ಮಾಡೋದಿಲ್ಲ, ಅವನೇನು ಮಾಡ್ತಾನೆ? ಈಗ ನಾನು ಏನೂ ಮಾಡ್ತಾ ಇಲ್ಲ ಅಲ್ವೇ? ಹಿಂದೆ ಹೇಳಿ ಆಗಿದೆ. ಮಾಡಿಯೂ ಮಾಡದಂತಿರಬೇಕು, ನಾವು ಮಾಡಿದ್ರೂ ಮಾಡಿಲ್ಲ ಅಂತ ಅನ್ಬೇಕು. ಅದು ನನ್ನ ಬಗ್ಗೆ ಆಗಿದ್ರೆ ಉಳಿದವರ ಬಗ್ಗೆ ಅವರು ಹಾಗೆ, ಅವರು ಮಾಡಿದ್ರೂ ಮಾಡಿಲ್ಲ. ನಾನು ಹೇಗೆ ಮಾಡಿದ್ರೂ ಮಾಡಿಲ್ಲ ಹಾಗೆ ಅವರು ಕೂಡ ಮಾಡಿದ್ರೂ ಮಾಡಿಲ್ಲ. ಯಾರು ಮಾಡಿದಾಗಿದ್ರೆ? ಪರಮಾತ್ಮ ಮಾಡಿರೋದು.
ನನಗೆ ಅಪಕಾರ ಮಾಡ್ತಾನೆ, ಇಲ್ಲಿ ಉಪಕಾರ ಮಾಡ್ತಾನೆ. ಈ ವ್ಯತ್ಯಾಸ ಯಾಕೆ ಬಂತು? ಪರಬ್ರಹ್ಮನಲ್ಲಿ ವ್ಯತ್ಯಾಸ ಬಂತಲ್ಲ, ತಾರತಮ್ಯ ಬಂತಲ್ಲ. ಒಬ್ಬ ಪರಬ್ರಹ್ಮ ನಮಗೆ ಅಪಕಾರ ಮಾಡ್ತಾನೆ, ಇನ್ನೊಬ್ಬ ಪರಬ್ರಹ್ಮ ನಮಗೆ ಉಪಕಾರ ಮಾಡ್ತಾನೆ. ವ್ಯತ್ಯಾಸ ಬಂತಲ್ಲ, ತಾರತಮ್ಯ ಅಂತಂದ್ರೆ ಅದು ಅಭಿವ್ಯಕ್ತಿ ತಾರತಮ್ಯ ನಾವು ಅಂಗೀಕಾರ ಮಾಡಿದ್ದೇವೆ. ಪರಬ್ರಹ್ಮನಲ್ಲಿ ತಾರತಮ್ಯ ಅಲ್ಲ, ಅದು ಅಭಿವ್ಯಕ್ತಿಯಲ್ಲಿ ತಾರತಮ್ಯ. ಅವನು ತೋರಿಸಿಕೊಳ್ಳುವುದುಂಟಲ್ಲ, ಕೆಲವು ನಮಗೆ ಉಪಕಾರ ಮಾಡ್ತಕ್ಕಂಥ ಶಕ್ತಿ ತೋರಿಸ್ತಾನೆ, ಇನ್ನೊಂದು ಕಡೆಯಲ್ಲಿ ನಮಗೆ ಅಪಕಾರ ಮಾಡ್ತಕ್ಕಂಥ ಶಕ್ತಿ ತೋರಿಸ್ತಾನೆ. ಎರಡೂ ಶಕ್ತಿ ಅವನಿಗಿದೆ. ಅದು ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಜೀವನ ಯೋಗ್ಯತೆ, ಅವರ ಪ್ರಾಚೀನ ಕರ್ಮ ಅದಕ್ಕನುಗುಣವಾಗಿ. ಈಗ ಅವನು ಏನ್ ಮಾಡಿದಾನೆ, ಯಾರೋ ಒಬ್ಬ ಅವನು ಹಿಂದೆ ನಾವು ಅವನಿಗೆ ತಪ್ಪು ಮಾಡಿರಬಹುದು, ಹಿಂದೆ ಅದಕ್ಕೆ ಸರಿಯಾಗಿ ಅವನು ನಮಗೆ ತಪ್ಪು ಮಾಡ್ತಾನೆ. ಏನೋ ಅಪಕಾರಕ್ಕೆ ಪ್ರತಿಯಾಗಿ ಅಪಕಾರ. ನಾವು ಉಪಕಾರ ಮಾಡಿರ್ತೇವೆ, ಆ ಉಪಕಾರಕ್ಕೆ ಪ್ರತಿಯಾಗಿ ಅವನು ಉಪಕಾರ ಮಾಡಿರ್ತಾನೆ ಇನ್ನೊಬ್ಬ. ಇಲ್ಲ ಬೇಡ, ನಾವೇನು ಮಾಡಿರಲಿಲ್ಲ, ಅವನೇ ಒಂದು ಉಪಕಾರ ಮಾಡಿದ ಅಂತ ಇಟ್ಟುಕೊಳ್ಳಿ. ಸರಿ, ಮುಂದಿನ ಜನ್ಮದಲ್ಲಿ ಮುಂದಿನ ಸಂದರ್ಭದಲ್ಲಿ ನಾವು ಉಪಕಾರ ಮಾಡ್ತೇವೆ. ಅಂತೂ ಅವರವರ ಪ್ರಾಚೀನ ಕರ್ಮ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮನೇ ಅಲ್ಲಿ ಕುಳಿತುಕೊಂಡು ನಮಗೆ ಉಪಕಾರ ಅಪಕಾರಗಳನ್ನು ಮಾಡ್ತಾ ಇದ್ದಾನೆ. ತನ್ನ ಮೇಲೆ ಯಾರನ್ನು ನೋಡಿದರೂ ಕೂಡ ನಮಗೆ ರಾಗ ದ್ವೇಷ ಬರೋದಿಲ್ಲ. ಇವನು ನಮಗೆ ಪ್ರಿಯ, ಇವನು ನಮಗೆ ಅಪ್ರಿಯ, ಹಾಗೆ ಬರೋದೇ ಇಲ್ಲ. ಇದು ನೋಡಿ ಮೋಕ್ಷಕ್ಕೆ ಕಾರಣ. ಮೋಕ್ಷಕ್ಕೆ ಕಾರಣ ಯಾವುದು? ರಾಗದ್ವೇಷಗಳನ್ನು ಬಿಡುತ್ತಾನೆ, ಕಾಮಕ್ರೋಧಗಳನ್ನು ಬಿಡಬೇಕು, ರಾಗದ್ವೇಷಗಳನ್ನು ಬಿಡಬೇಕು. ಸನ್ಯಾಸ, ಇದೇ ಸನ್ಯಾಸ. ಈ ಸನ್ಯಾಸ ಪೂರ್ವಕವಾಗಿ ಕರ್ಮಯೋಗ ಮಾಡಬೇಕು ತಾನೆ. ಆ ಕರ್ಮಯೋಗ ಮಾಡುವಾಗ ಏನು, ಕರ್ಮಾಚರಣೆ ಮಾಡುವಾಗ, ಭಗವಂತನ ಸೇವೆ ಮಾಡುವಾಗ ಈ ರಾಗದ್ವೇಷಗಳನ್ನು ಮರೆಯಬೇಕು. ರಾಗದ್ವೇಷ ಬಿಡಬೇಕಾಗಿದ್ದರೆ ಹಾಗಪ್ಪ ಬಿಡಬೇಕು ಅಲ್ಲ. ಒಬ್ಬ ಉಪಕಾರ ಮಾಡ್ತಿದ್ದಾನೆ, ಅವನು ನಾವು ಪ್ರೀತಿ ಮಾಡಬಾರ್ದು ಅಂತಂದ್ರೆ ಇದು ಏನರ್ಥ? ಪ್ರಶ್ನೆ ಮಾಡ್ತಾರೆ. ಒಬ್ಬ ಅಪಕಾರ ಮಾಡಿದ್ದಾನೆ, ಒಂದು ದ್ವೇಷ ಮಾಡಬಾರ್ದು ಹೇಳ್ತಾರೆ. ಗಾಂಧೀಜಿ ಹೇಳ್ತಾ ಇದ್ರು, ಒಂದು ಏಟಿಗೆ ಒಂದು ಕೆನ್ನೆಗೆ ಏಟುಕೊಂಡ್ರೆ ಇನ್ನೊಂದು ಏಟಿಗೆ ಇಲ್ಲಿಗೂ ಕೊಡು ಅಂತ ಹೇಳ್ಬೇಕಂತ. ಇದೆಲ್ಲ ಅದು ಹೇಳಲಿಕ್ಕೆ ಆಗ್ಬೋದಷ್ಟೇ, ಅದು ಪ್ರಾಯೋಗಿಕ ಅಲ್ಲ, ಪ್ರಾಕ್ಟಿಕಲ್ ಅಲ್ಲ. ಹಾಗೆ ಹೇಳಬಾರ್ದು. ಹಿಂಸೆಗೆ ಪ್ರತಿಹಿಂಸೆ ಅಲ್ಲ, ಅಹಿಂಸೆ ಅಂತ ಅವ್ರು ಹೇಳ್ತಾರೆ, ಅಹಿಂಸಾವಾದಿಗಳು. ಹಿಂಸೆಗೆ ಅಹಿಂಸೆಗೆ ಎಲ್ಲರೂ ಕೂಡ ಬಗ್ತಾರೆ, ಎಲ್ಲ ಸುಮ್ಮನೆ ಅದು ಪ್ರಾಯೋಗಿಕ ಅಲ್ಲ. ನಾವೇನು ಮಾಡ್ತೇವೆ, ನಮ್ಮ ಇದು ಪ್ರಾಯೋಗಿಕವಾದ್ದು. ಹಿಂಸೆ ಮಾಡಿದರೆ ನಾವು ಅಹಿಂಸೆ ಮಾಡಬೇಕು. ಯಾಕೆಂದ್ರೆ ಅವನು ಹಿಂಸೆ ಮಾಡಿಲ್ಲ, ಮಾಡಿದರೂ ಮಾಡಿಲ್ಲ, ಮಾಡಿದ್ದು ಯಾರು? ಪರಮಾತ್ಮ. ಪರಮಾತ್ಮ ಯಾಕೆ ಮಾಡಿದ ಅಂದ್ರೆ ನನ್ನ ಪಾಪ ಇದೆ, ಅದಕ್ಕೆ ಕಾರಣ ನನ್ನ ಪ್ರಾಚೀನ ಕರ್ಮ, ನನ್ನ ಯೋಗ್ಯತೆ, ಪ್ರಾಚೀನ ಕರ್ಮ. ಅದಕ್ಕಾಗಿ ನನಗೆ ಅಪಕಾರ ಮಾಡಿದ್ದಾನೆ ಯಾರು? ಭಗವಂತನೇ. ಹಾಗಿರುವಾಗ ನಾವು ಭಗವಂತನ ಮೇಲೆ ರಾಗದ್ವೇಷ ಮಾಡುವುದೇ? ದ್ವೇಷ ಮಾಡುವುದೇ? ಹಾಗಲ್ಲ. ಆದ್ದರಿಂದ ಯಾವ ವ್ಯಕ್ತಿ ಮೇಲೂ ಕೂಡ ನಾವು ಯಾವುದೇ ರೀತಿಯ ರಾಗದ್ವೇಷಗಳಿಗೆ ಒಳಗಾಗಬಾರದು. ಈ ರೀತಿ ರಾಗದ್ವೇಷಗಳನ್ನು ಬಿಟ್ಟರೇನೆ ಕರ್ಮಯೋಗ ಮಾಡಲಿಕ್ಕೆ ಬರ್ತದೆ. ಸನ್ಯಾಸ ಇರಬೇಕು. ಸನ್ಯಾಸ ಇದ್ದರೇನೆ ನಾವು ಪರಮಾತ್ಮನ ಪೂಜೆ ಮಾಡಲಿಕ್ಕೆ ಬರ್ತದೆ. ಇಲ್ಲದೆ ಹೋದರೆ ಅದು ಪರಮಾತ್ಮನ ಪೂಜೆ ಆಗುವುದಿಲ್ಲ. ಸನ್ಯಾಸ ಒಂದು ಅಂಗ. ರಾಗದ್ವೇಷಗಳನ್ನು ಬಿಟ್ಟು ಪರಮಾತ್ಮನ ಸಂತೋಷಕ್ಕೋಸ್ಕರ ಕರ್ಮ ಮಾಡಬೇಕು. ಇದು ಎರಡು ಒಟ್ಟು ಸೇರಿದರೆ ಅದು ಕರ್ಮಯೋಗ. ಆ ರಾಗದ್ವೇಷಗಳನ್ನು ಬಿಡುವುದೇ ಸನ್ಯಾಸ. ಕರ್ಮ ಮಾಡುವುದು ಯೋಗ. ಸನ್ಯಾಸ ಯೋಗ ಎರಡು ಒಟ್ಟು ಸೇರಿ ಕರ್ಮಯೋಗ ಆಗ್ತದೆ. ನಿಷ್ಕಾಮ ಕರ್ಮ ಅಂತ ಹೇಳ್ತೇವೆ ನೋಡಿ. ನಿಷ್ಕಾಮ ಕರ್ಮ ಅಲ್ಲಿ ಎರಡು ಅಂಶ ಇದೆ ನೋಡಿ. ನಿಷ್ಕಾಮ ಅಂದ್ರೆ ಕಾಮನವನ್ನು ಬಿಡೋದು, ಕಾಮನ ಉಪಲಕ್ಷಣ. ರಾಗದ್ವೇಷಗಳನ್ನು ಬಿಟ್ಬಿಡೋದು, ಕಾಮಕ್ರೋಧಗಳನ್ನು ಬಿಡೋದು, ಕರ್ಮ ಮಾಡೋದು. ಇದು ಎರಡು ಒಟ್ಟು ಸೇರಬೇಕಾಗಿದ್ದರೆ, ಈ ರೀತಿಯಾಗಿ ಆ ರಾಗದ್ವೇಷಗಳನ್ನು ಬಿಡಬೇಕಾಗಿದ್ರೆ ನಾವೇನು ಮಾಡಬೇಕು? ನಿರ್ದೋಷನಾಗಿರತಕ್ಕಂತಹ ಪರಬ್ರಹ್ಮ ಎಲ್ಲರಲ್ಲಿಯೂ ಕೂಡ ಇದ್ದು ಅವನೇ ಎಲ್ಲ ಮಾಡ್ತಾನೆ ಅಂತ ಹೀಗೆ ತಿಳ್ಕೊಳ್ಬೇಕು. ಹೀಗೆ ಮಾಡಿದರೆ ಆವಾಗ ಈ ರಾಗದ್ವೇಷ ಬಿಡ್ಲಿಕ್ಕಾಗತ್ತೆ. ಯಾರು ಉಪಕಾರ ಮಾಡಿದರೂ ಅವರಲ್ಲಿ ನಮಗೆ ರಾಗ ಅಲ್ಲ, ಅವರ ಒಳಗಡೆ ಇರತಕ್ಕಂತಹ ಭಗವಂತನಲ್ಲಿ ರಾಗ. ಆಮೇಲೆ ಯಾರು ದ್ವೇಷ ಮಾಡಿದರೂ ಅಲ್ಲಿ ಭಗವಂತನಲ್ಲಿ ದ್ವೇಷ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ?
ನನ್ನಲ್ಲಿ ದೋಷ ಇದೆ, ಆದ್ದರಿಂದ ಭಗವಂತ ನನಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಭಗವಂತನಲ್ಲಿ ದ್ವೇಷ ಮಾಡೋದಲ್ಲ, ಭಗವಂತನಲ್ಲಿ ಪ್ರೀತಿಯೇ ಮಾಡ್ತಕ್ಕಂಥದ್ದು. ಯಾಕೆ ಅಂತಂದರೆ ಹೇಳ್ತಾರೆ ನೋಡಿ, ಇವರಿಗೆ ದಕ್ಷ ಪ್ರಜಾಪತಿಗೆ ಏನು ಮಹಾರುದ್ರ ದೇವರು ಶಿರಚ್ಛೇದ ಮಾಡಿದರು. ಶಿರಚ್ಛೇದ ಮಾಡಿದಾಗ ಆಮೇಲೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದರು. ಕೊನೆಗೆ ಯಾವುದೋ ಒಂದು ಆಡಿನ ತಲೆಯನ್ನು ತಂದು ದಕ್ಷ ಪ್ರಜಾಪತಿಗೆ ಇಟ್ಟರು. ಎರಡನೇ ಅವರು ಬದುಕಿ ಬಂದರು ದಕ್ಷ ಪ್ರಜಾಪತಿಗಳು. ಆಗ ಮೊತ್ತ ಮೊದಲಿಗೆ ಹೇಳ್ತಕ್ಕಂಥದ್ದು ಮಾತು ಮಾರುದ್ರ ದೇವರನ್ನು ನೋಡಿ. ಮೊದಲಿಗೆ ಎಷ್ಟು ಕೋಪ ಬಂದಿತ್ತು ದಕ್ಷ ಪ್ರಜಾಪತಿಗಳಿಗೆ, ಪ್ರಾಣ ಹೋಗುವಾಗ ಎಷ್ಟು ಕೋಪ ಬಂದಿತ್ತು ಅಂತಂದರೆ ಮಾರುದ್ರ ದೇವರಿಗೆ ನೀನು ಪಿಶಾಚಿ ಆಗುವಂತ ಶಾಪ ಕೊಟ್ಟಿದ್ರು. ಪಿಶಾಚಿ ಆಗುವಂತ ಶಾಪ ಕೊಡ್ತಾ ಇದ್ರು. ಎಷ್ಟು ಕೋಪ ಬಂದಿರ್ಬೋದು ಆಲೋಚನೆ ಮಾಡಿ. ಆದರೆ ಪಿಶಾಚಿ ಆದರೆ ಏನು ಅಂತ, ಹೌದು ಮಾರುದ್ರ ದೇವರು ಪಿಶಾಚರಾದರು. ಹೇಗೆ ಪಿಶಾಚರಾದರು ಅಂದರೆ, ಪಿಶಾಚ ಅಂದರೆ ಏನಪ್ಪ, ಏನು ವಿರೂಪ, ಏನೇನು ನಾನಾ ವಿಕಾರ ರೂಪ, ಅದೇ ತಾನೇ ಪಿಶಾಚ. ಪಿಶಾಚ ಜನ್ಮ ಅಂದರೆ ಪಿಶಾಚ ಶರೀರ ವಿರೂಪವಾಗಿರ್ತಕ್ಕಂಥ, ಅವ್ರಿಗೆ ವಿರೂಪಾಕ್ಷ, ಮೂರನೇ ಕಣ್ಣು. ಏನೋ ರುದ್ರದೇವರ ಹಣೆಯಲ್ಲಿ ಒಂದು ಮೂರನೇ ಕಣ್ಣು ಬಂತಲ್ಲ, ಅದು ಪಿಶಾಚದ ಹಾಗೆ ಕಾಣಿಸ್ತಾ ಇದೆ. ಅದು ನೋಡಿ ತೃಪ್ತಿ ಆಯಿತು ಅವನಿಗೆ, ಯಾರು ದಕ್ಷ ಪ್ರಜಾಪತಿಗಳಿಗೆ ತೃಪ್ತಿ ಆಯಿತು, ತೃಪ್ತಿಯಿಂದ ಪ್ರಾಣ ಬಿಟ್ಟರು. ಏನು ಮೂರನೇ ಕಣ್ಣು ಬಂತಲ್ಲ, ವಿಕಾರ ಆಯಿತು ಅಂತ. ವಿಕಾರ ಅಲ್ಲ, ಅದು ತುಂಬ, ಅದು ಹಣೆಗೆ ಬೊಟ್ಟಿಟ್ಟ ಹಾಗೆ ಅದು ಬಹಳ ಸುಂದರ ಅಂತ ಇವರು ಪಂಡಿತಾಚಾರ್ಯರು ಏನು ಲಸತಿತೆ ಲಲಾಮಾಯಿತೆ ಎಂತ, ಲಲಾಮ ಅಂದರೆ ಒಂದು ಬೊಟ್ಟಿನ ಹಾಗೆ ತುಂಬ ಚೆನ್ನಾಗಿ ಸುಂದರವಾಗಿ ಕಾಣ್ತದೆ. ಅದು ನೋಡುವ ಕಣ್ಣಿಗೆ ಏನು, ಅದು ಕೆಲವರಿಗೆ ನೋಡಿದರೆ ವಿಕಾರವಾಗಿ ಕಾಣಿಸ್ತದೆ, ಕೆಲವರಿಗೆ ಅದು ನೋಡಿದರೆ ಸುಂದರವಾಗಿ ಕಾಣಿಸ್ತದೆ. ಈಗ ನರಸಿಂಹದೇವರನ್ನು ನೋಡಿದರೆ ಕೆಲವರಿಗೆ ಭಯಂಕರವಾಗಿ ಕಾಣಿಸ್ತದೆ, ಕೆಲವರಿಗೆ ಮುದ್ದಾಗಿ ಕಾಣಿಸ್ತಾರೆ. ಅದು ಅವರವರ ಇದು ಯೋಗ್ಯತೆ, ಕರ್ಮ. ಅಂತೂ ಅಷ್ಟು ಶಾಪ ಕೊಟ್ಟವರು ಯಾರು ದಕ್ಷ ಪ್ರಜಾಪತಿಗಳು. ಆಮೇಲೆ ಅವರು ಬದುಕಿ ಬಂದಾಗ ಮೊದಲು ಹೇಳಿರ್ತಕ್ಕಂಥ ಮಾತು ಅಂದರೆ, ನನಗೆ ಅನುಗ್ರಹ ಮಾಡಿದ್ದೀ ಅಂತ. ನನಗೆ ಅನುಗ್ರಹ ಮಾಡಿದ್ದಿ. ಯಾಕೆ ಅಂತಂದರೆ, ಸೋತ್ತಮನಾದ ನಿನ್ನಲ್ಲಿ ನಾನು ಅಪರಾಧ ಮಾಡಿದ್ದಿದೆಯಲ್ಲ, ಈ ಅಪರಾಧಕ್ಕೆ ನೀನು ಶಿಕ್ಷೆ ಕೊಡದೇ ಹೋಗಿದ್ದರೆ ನಾನು ನರಕಕ್ಕೆ ಹೋಗಬೇಕಾಗಿತ್ತು. ನನಗೆ ಈ ಜನ್ಮದಲ್ಲಿ ಏನು ಮಾಡಿದೆ, ಒಂದು ತಲೆಯನ್ನು ಕಳೆದು ಇನ್ನೊಂದು ತಲೆ ಇಟ್ಟಿ ಅಷ್ಟೇ. ನರಕಾದಿ ಅನರ್ಥಗಳು ಏನು ಬರಲಿಲ್ಲ. ಒಂದು ತಲೆ ಹೋಯಿತು, ಇನ್ನೊಂದು ತಲೆ ಕೊಟ್ಟಿದ್ದಾನೆ ಅಷ್ಟೇ. ಅನುಗ್ರಹ ಮಾಡಿದ್ದಿ ಅಂತ ಹೇಳ್ತಾರೆ. ಅಪರಾಧ ಮಾಡಿದ ಮೇಲೆ ಶಿಕ್ಷೆ ನಾವಾಗಿ ಮಾಡ್ಕೋಬೇಕಂತ. ರಾಜ ಈ ಅಪರಾಧಿಗಳಿಗೆ ಶಿಕ್ಷೆ ಮಾಡೋದಿದೆಯಲ್ಲ, ಅದು ಅನುಗ್ರಹ. ಯಾಕೆಂದರೆ ಅವನು ಶಿಕ್ಷೆ ಮಾಡದೆ ಹೋದರೆ ನರಕಾದಿ ಅನರ್ಥ ಆಮೇಲೆ ಬರ್ತದೆ. ಈಗ ಶಿಕ್ಷೆ ಅನುಭವಿಸಿದರೆ ನರಕ ಇಲ್ಲ. ಎಷ್ಟು ದೊಡ್ಡ ಇದು ಅನುಗ್ರಹ ಅದು. ಆದ್ದರಿಂದ ಯಾವತ್ತೂ ಕೂಡ ನಾವು ಅಪರಾಧ ಏನಾದರೂ ಮಾಡಿದರೆ ಶಿಕ್ಷೆ ನಾವು ಅದನ್ನು ಸ್ವಾಗತ ಮಾಡಬೇಕು, ತಪ್ಪಿಸಿಕೊಳ್ಳಬಾರದು. ಅಪರಾಧ ಮಾಡಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದು ಅದು ಘೋರ ಅಪರಾಧ. ಅಂತೂ ಈ ರೀತಿಯಾಗಿ ಏನು ಅವನು ಪರಮಾತ್ಮ ನಮಗೇನಾದರೂ ಶಿಕ್ಷೆ ಮಾಡಿದ, ಅಪಕಾರ ಮಾಡಿದ, ಯಾರೋ ಒಬ್ಬನಲ್ಲಿ ನಿಂತು ನಮಗೆ ಅಪಕಾರ ಮಾಡಿದ, ಅದಕ್ಕೆ ಕಾರಣ ಒಂದೋ ನಾನು ಹಿಂದೆ ತಪ್ಪು ಮಾಡಿದ್ದೆ, ಅದಕ್ಕೆ ಶಿಕ್ಷೆ ಕೊಟ್ಟಿದ್ದಾನೆ, ಇದು ಅನುಗ್ರಹ. ಇಲ್ಲ ನನಗೆ ಅಪರಾಧ ಮಾಡಿ ಅವನು ಪಾಪ ಕಟ್ಟಿಕೊಳ್ತಿದ್ದಾನೆ, ನನ್ನಲ್ಲಿ ಒಂದು ವೇಳೆ ಪಾಪ ಇಲ್ಲ, ಅವನೇ ಪಾಪ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನು ಪಾಪ ಕಟ್ಟಿಕೊಳ್ತಾನೆ, ಮುಂದಕ್ಕೆ ಅವನಿಗೆ ಶಿಕ್ಷೆ ಸಿಗ್ತದೆ. ನೀವು ಯಾವ ತಲೆ ಕೆಡಿಸಿಕೊಳ್ಳುವುದು ಬೇಡ. ಅವನು ಪಾಪ ಮಾಡಿದ್ದಾನೆ, ಅವನ ಅಪರಾಧ ಮಾಡಿದ್ದಾನೆ, ನೀವು ಅದರ ಜವಾಬ್ದಾರಿ ಹೊತ್ಕೋಬೇಡಿ. ನೀವು ಪಾಪ ಪುಣ್ಯ ಅವರವರು ಮಾಡಿದ್ದು ಅವರವರ ತಲೆಗೆ, ನೀವು ಯಾಕೆ ತಲೆ ಕೆಡಿಸಿಕೊಳ್ಬೇಕು? ಆಗ ರಾಗದ್ವೇಷ ಮಾಡಬೇಡಿ, ಯಾರಲ್ಲಿಯೂ ಕೂಡ ರಾಗದ್ವೇಷ ಮಾಡಬೇಡಿ. ಹೀಗೆ ರಾಗದ್ವೇಷಗಳನ್ನು ಬಿಡಬೇಕಾಗಿದ್ದರೆ ಯಾವುದು ಬೇಕು ಅಂತಂದರೆ ಪರಮಾತ್ಮನ ಏನು ಸಮನಾಗಿ ಎಲ್ಲ ಕಡೆಗೂ ಇದ್ದಾನೆ ಅವನು ಅಂತ ಈ ರೀತಿ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡು ಏನೋ ರಾಗದ್ವೇಷಗಳನ್ನು ಬಿಟ್ಟು ಕರ್ಮಾಚರಣೆ ಮಾಡಿದರೆ ಅಂತಃಕರಣ ಶುದ್ಧವಾಗ್ತದೆ, ಜ್ಞಾನ ಬರ್ತದೆ, ಅಪರೋಕ್ಷ ಉಂಟಾಗ್ತದೆ, ಮೋಕ್ಷ ಬರ್ತದೆ ಎಲ್ಲದಕ್ಕೂ. ಹಾಗಿದ್ರೆ ಪರಮಾತ್ಮನ ಸಮದೃಷ್ಟಿ ಇದೆಯಲ್ಲ, ಇದು ಮೋಕ್ಷ ಕಾರಣ.